ಇಂದಿನ ನಮ್ಮ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ನಮಸ್ಕಾರ. ಇವತ್ತು ನಮ್ಮ ಮುಂದಿರೋದು ಗಾಯತ್ರಿ ಚೈತನ್ಯ ಅನ್ನೋ ಪುಸ್ತಕದ ಕೆಲವು ಆಯ್ದ ಭಾಗಗಳು. ಇದರಲ್ಲಿ ಒಂದು ಬಹಳ ವಿಚಿತ್ರವಾದ, ಅಂದ್ರೆ ಮೊದಲ ನೋಟಕ್ಕೆ ನಂಬೋಕಾಗದ ಒಂದು ವಿಚಾರ ಇದೆ. ಹೌದು, ಅದೇ ಇವತ್ತಿನ ನಮ್ಮ ಚರ್ಚೆಯ ಕೇಂದ್ರಬಿಂದು ಕೂಡ. ಸಾಮಾನ್ಯವಾಗಿ ನೋಡಿ, ಭಕ್ತ ದೇವರಿಗೆ ಪೂಜೆ ಮಾಡ್ತಾನೆ, ಆರಾಧನೆ ಮಾಡ್ತಾನೆ, ಇದು ನಮಗೆ ಗೊತ್ತು. ಹೌದು. ಆದರೆ ಸಾಧನೆ ಒಂದು ಪರಾಕಾಷ್ಠೆ ತಲುಪಿದಾಗ ದೇವತೆಯೇ ತನ್ನ ಭಕ್ತನನ್ನ ಆರಾಧಿಸೋಕೆ ಶುರು ಮಾಡ್ತಾಳೆ ಅಂತ ಈ ಮೂಲಗಳು ಹೇಳ್ತವೆ. ಇದು ಅದ್ವೈತದ ತತ್ವವನ್ನೇ ಮೀರಿ ನಿಲ್ಲೋ ಹಾಗೆ ಕಾಣಿಸುತ್ತಲ್ವಾ? ಇದು ಹೇಗೆ ಸಾಧ್ಯ? ಈ ಗೊಂದಲಕಾರಿ ಹೇಳಿಕೆಯ ಹಿಂದಿನ ತತ್ವವನ್ನು ಅರ್ಥ ಮಾಡಿಕೊಡೋದೇ ಇವತ್ತಿನ ನಮ್ಮ ಚರ್ಚೆಯ ಮುಖ್ಯ ಉದ್ದೇಶ. ಖಂಡಿತ. ಈ ಅದ್ಭುತವಾದ ವಿರೋಧಾಭಾಸವನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಮೊದಲು ಗಾಯತ್ರಿ ಮತ್ತೆ ಚೈತನ್ಯ ಅನ್ನೋ ಪದಗಳನ್ನ ನಮ್ಮ ಸಾಮಾನ್ಯ ತಿಳುವಳಿಕೆಯಿಂದ ಆಚೆ ನೋಡಬೇಕಾಗುತ್ತೆ. ಓಕೆ. ಈ ಪುಸ್ತಕಕ್ಕೆ ಒಂದು ಹೆಸರಿಡಬೇಕು ಅಂದಾಗ ಸುಮಾರು 174 ಹೆಸರುಗಳು ಚರ್ಚೆಗೆ ಬಂದಿದ್ದವಂತೆ. 174. ಆ ರಹಸ್ಯದ ಮೊದಲ ಬಾಗಿಲನ್ನು ತೆರೆಯೋಣ. ಗಾಯತ್ರಿ ಅಂದ್ರೆ ಕೇವಲ ಒಂದು ಮಂತ್ರ ಅಂತ ನಾವು ಅಂದುಕೊಂಡ್ರೆ ಈ ವಿರೋಧಾಭಾಸವನ್ನ ಬಗೆಹರಿಸಕ್ ಸಾಧ್ಯನೇ ಇಲ್ಲ ಅಲ್ವಾ? ಖಂಡಿತ ಸಾಧ್ಯವಿಲ್ಲ. ಮೂಲಗಳು ಗಾಯತ್ರಿಯ ವ್ಯಾಪ್ತಿಯನ್ನ ಹೇಗೆ ವಿವರಿಸ್ತವೆ? ತುಂಬಾ ಒಳ್ಳೆಯ ಪ್ರಶ್ನೆ. ಮೂಲಗಳು ಗಾಯತ್ರಿ ಮಂಜರಿಯ 44ನೇ ಶ್ಲೋಕವನ್ನ ಉಲ್ಲೇಖಿಸುತ್ತವೆ. ಇದು ಮಹಾದೇವ ಮತ್ತು ಪಾರ್ವತಿಯ ಸಂವಾದ. ಅಲ್ಲಿ ಮಹಾದೇವ ಹೇಳ್ತಾನೆ, ಗಾಯತ್ರೇವ ತಪೋಯೋಗಃ ಸಾಧನಂ ಧ್ಯಾನಮುಚ್ಯತೆ ಸಿದ್ಧೀನಾಂ ಸಾ ಮಾತಾ ಜ್ಞಾತಾ ನಾತಃ ಕಿಂಚಿತ್ ಬೃಹತ್ತರಂ. ಸಿದ್ಧೀನಾಂ ಸಾ ಮಾತಾ ಅಂದ್ರೆ ಸಕಲ ಸಿದ್ಧಿಗಳ ತಾಯಿ. ಇದು ಬಹಳ ಮುಖ್ಯವಾದ ಮಾತು. ಹೌದು. ಇದರರ್ಥ ಜಗತ್ತಿನಲ್ಲಿರೋ ಯಾವುದೇ ಆಧ್ಯಾತ್ಮಿಕ ಮಾರ್ಗ, ಅದು ಭಕ್ತಿಯೋಗ ಇರಲಿ, ಕರ್ಮಯೋಗ, ಜ್ಞಾನಯೋಗ, ರಾಜಯೋಗ, ಇವೆಲ್ಲವೂ ಕೊನೆಗೆ ತಮ್ಮ ಶಕ್ತಿಯನ್ನ ಇದೇ ಗಾಯತ್ರಿ ತತ್ವದಿಂದನಾ ಪಡೆಯೋದು? ನಿಖರವಾಗಿಯೂ ಮೂಲಗಳು ಅದನ್ನೇ ಪ್ರತಿಪಾದಿಸುತ್ತವೆ. ಹೇಗೆ ಬೇರೆ ಬೇರೆ ಹೆಸರಿರೋ ನದಿಗಳು ಬೇರೆ ಬೇರೆ ದಾರಿಯಲ್ಲಿ ಹರಿದ್ರೂ ಕೊನೆಗೆ ಸೇರೋದು ಒಂದೇ ಸಮುದ್ರವನ್ನು? ಹೌದು. ಹಾಗೆಯೇ ಯಾವುದೇ ಆಧ್ಯಾತ್ಮಿಕ ಸಾಧನೆ ಮಾಡಿದ್ರೂ ಅದರ ಹಿಂದಿನ ಮೂಲ ಚಾಲಕ ಶಕ್ತಿ ಇದೇ ಗಾಯತ್ರಿ ತತ್ವ. ಅದಕ್ಕಾಗಿ ಅದನ್ನ ಸಿದ್ಧಿಗಳ ತಾಯಿ ಅಂತ ಕರೆದಿರೋದು. ಹೌದು. ಅದು ಕೇವಲ ಒಂದು ಮಾರ್ಗವಲ್ಲ, ಅದು ಎಲ್ಲಾ ಮಾರ್ಗಗಳ ಮೂಲ. ಹಾಗಾದ್ರೆ ಗಾಯತ್ರಿ ಅನ್ನೋದು ಒಂದು ಯೂನಿವರ್ಸಲ್ ಸ್ಪಿರಿಚುವಲ್ ಇಂಜಿನ್ ಇದ್ದ ಹಾಗೆ. ಅದು ಇಲ್ಲದೆ ಯಾವ ಸಾಧನೆಯೂ ಸಾಧ್ಯ ಇಲ್ಲ. ಸರಿ. ಇದು ಆ ದೇವತೆ ಭಕ್ತನ ಪಾತ್ರ ಪಲ್ಲಟದ ಒಗಟಿನ ಮೊದಲ ಭಾಗವನ್ನು ಬಿಡಿಸಿದ ಹಾಗಾಯ್ತು. ಈಗ ಎರಡನೇ ಭಾಗಕ್ಕೆ ಬರೋಣ. ಚೈತನ್ಯ. ನಮಗೆಲ್ಲರಿಗೂ ಚೈತನ್ಯ ಅಂದ್ರೆ ಪ್ರಜ್ಞೆ ಅಥವಾ ಅರಿವು ಅಂತ ಗೊತ್ತು. ಆದರೆ ಮೂಲಗಳು ಕರ್ಮಸಹಿತ ಮತ್ತು ಕರ್ಮರಹಿತ ಚೈತನ್ಯ ಅಂತ ಒಂದು ತಾಂತ್ರಿಕ ವಿಭಾಜನ ಮಾಡ್ತವೆ. ಈ ವಿಭಾಜನೆ ನಮ್ಮ ಚರ್ಚೆಗೆ ಯಾಕೆ ಮುಖ್ಯವಾಗುತ್ತೆ? ಇದು ಅತ್ಯಂತ ಮುಖ್ಯವಾದ ವಿಭಾಜನೆ. ಮೊದಲು ಅದರ ವ್ಯಾಖ್ಯಾನ ನೋಡೋಣ. ಬೇರೆ ಬೆಳಕಿನ ಅಪೇಕ್ಷೆ ಇಲ್ಲದೆ ತನ್ನ ಬೆಳಕಿನಲ್ಲಿ ತಾನು ಬೆಳಗಿ ತನ್ನ ಪರಿಧಿಯಲ್ಲಿರುವ ಸರ್ವವನ್ನೂ ಬೆಳಗಿಸುವುದೇ ಚೈತನ್ಯ. ಅಂದ್ರೆ ಸ್ವಯಂ ಪ್ರಕಾಶಿತ ಮತ್ತು ಸರ್ವಪ್ರಕಾಶಕ, ಸೂರ್ಯನ ತರ. ಹೌದು, ಸೂರ್ಯನಂತೆ. ಸರಿ. ಹಾಗಾದ್ರೆ ಕರ್ಮರಹಿತ ಮತ್ತು ಕರ್ಮಸಹಿತ ಚೈತನ್ಯದ ನಡುವಿನ ವ್ಯತ್ಯಾಸ ಏನು? ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಏನಾದರೂ ಸುಲಭವಾದ ದಾರಿ ಇದೆಯಾ? ಖಂಡಿತ ಇದೆ. ಒಂದು ಹಳೆ ಕಾಲದ ಸಿನಿಮಾ ಪ್ರೊಜೆಕ್ಟರ್ ಅನ್ನ ಕಲ್ಪಿಸ್ಕೊಳ್ಳಿ. ಓಕೆ, ಫಿಲ್ಮ್ ಪ್ರೊಜೆಕ್ಟರ್. ಪ್ರೊಜೆಕ್ಟರ್ನ ಬಲ್ಬ್ನಿಂದ ಬರುವ ಶುದ್ಧ, ನಿಶ್ಚಲವಾದ ಬಿಳಿ ಬೆಳಕಿದೆಯಲ್ಲ, ಅದರಲ್ಲಿ ಯಾವ ಕಥೆಯೂ ಇಲ್ಲ, ಬಣ್ಣನೂ ಇಲ್ಲ, ಚಲನೆಯೂ ಇಲ್ಲ. ಅದು ಕರ್ಮರಹಿತ ಚೈತನ್ಯ, ಅಂದ್ರೆ ಪುರುಷತತ್ವ. ಅದು ಶುದ್ಧ ಅರಿವು ಅಷ್ಟೇ. ಸರಿ, ಕೇವಲ ಶುದ್ಧ ಬೆಳಕು, ಪ್ಯೂರ್ ಕಾನ್ಷಿಯಸ್ನೆಸ್. ಹೌದು. ಆದ್ರೆ ಆ ಬೆಳಕು ಫಿಲ್ಮ್ನ ಸುರುಳಿ ಮೇಲೆ ಹಾದೋದಾಗ ಪರದೆ ಮೇಲೆ ನಮ್ಗೆ ನಾಯಕ, ನಾಯಕಿ, ಹಾಡು, ಹೋರಾಟ, ಬಣ್ಣ, ಹೀಗೆ ಒಂದು ಇಡೀ ಜಗತ್ತೇ ಕಾಣಿಸ್ತಾ ಇದೆ ಅಲ್ವಾ? ಹೌದು, ಕಥೆ ಶುರುವಾಗತ್ತೆ. ಆ ಚಲನಶೀಲ, ಕ್ರಿಯಾತ್ಮಕ ಚಿತ್ರವೇ ಕರ್ಮಸಹಿತ ಚೈತನ್ಯ ಅಥವಾ ಪ್ರಕೃತಿ. ಮೂಲ ಬೆಳಕು ಒಂದೇ, ಆದ್ರೆ ಅದು ಫಿಲ್ಮ್ ಅನ್ನೋ ಕರ್ಮದ ಜೊತೆ ಸೇರಿದಾಗ ಇಡೀ ಪ್ರಪಂಚದ ಲೀಲೆ ಅನಾವರಣಗೊಳ್ಳುತ್ತೆ. ವಾಹ್, ಇದು ಅತ್ಯುತ್ತಮವಾದ ಹೋಲಿಕೆ. ಅಂದ್ರೆ ಶುದ್ಧ ಅರಿವು ಕರ್ಮರಹಿತ ಮತ್ತು ಕ್ರಿಯೆಯಲ್ಲಿ ತೊಡಗುವ ಅರಿವು ಕರ್ಮಸಹಿತ. ಹಾಗಾದ್ರೆ ಇದರಲ್ಲಿ ಒಂದು ಇನ್ನೊಂದಕ್ಕಿಂತ ಶ್ರೇಷ್ಠ ಅಥವಾ ಅಸ್ತಿತ್ವಕ್ಕೆ ಎರಡೂ ಬೇಕೇ? ಮೂಲಗಳ ಪ್ರಕಾರ ಎರಡೂ ಅತ್ಯವಶ್ಯಕ. ಬೆಳಕು ಇಲ್ಲದೆ ಸಿನಿಮಾ ಇಲ್ಲ, ಫಿಲ್ಮ್ ಇಲ್ಲದೆಯೂ ಸಿನಿಮಾ ಇಲ್ಲ. ಸರಿತಾನೆ? ಶುದ್ಧ ಅರಿವು ಮತ್ತು ಅದರ ಅಭಿವ್ಯಕ್ತಿ ಎರಡು ಒಂದೇ ಸತ್ಯದ ಎರಡು ಮುಖಗಳು. ಒಂದು ಸ್ಥಿರ, ಇನ್ನೊಂದು ಚಲನಶೀಲ. ಎರಡು ಚೈತನ್ಯದ ಸ್ವರೂಪಗಳೇ. ಓಕೆ,
ಈಗ ಚಿತ್ರ ಸ್ಪಷ್ಟವಾಗ್ತಿದೆ. ಗಾಯತ್ರಿ ಅನ್ನೋದು ಸಾರ್ವತ್ರಿಕ ಆಧ್ಯಾತ್ಮಿಕ ಇಂಜಿನ್ ಮತ್ತು ಚೈತನ್ಯ ಅನ್ನೋದು ಸ್ವಯಂ ಪ್ರಕಾಶಿತ ದ್ವಂದ್ವ ಸ್ವಭಾವದ ಇಂಧನ. ಮೂಲಗಳ ಪ್ರಕಾರ ಇವೆರಡೂ ಸೇರಿದಾಗ ಏನಾಗತ್ತೆ? ಆಗ್ಲೇ ಆ ಅದ್ಭುತ ಪರಿವರ್ತನೆ ಆಗೋದು. ಹೌದು. ಅವಿದ್ಯೆ ಅಂದ್ರೆ ಅಜ್ಞಾನವನ್ನ ನಾಶ ಮಾಡುವ ಶಕ್ತಿಯೇ ಚೈತನ್ಯ. ಉಪಾಸಕರ ಅಜ್ಞಾನವನ್ನ ಕೊಳೆಯುವ ಮೂಲಮಂತ್ರವೇ ಗಾಯತ್ರಿ. ಸರಿ. ಗಾಯತ್ರಿ ಅನ್ನೋ ಸಾಧನೆಯ ಮೂಲಕ ಈ ಚೈತನ್ಯವನ್ನ ಜಾಗೃತಗೊಳಿಸಿದಾಗ ಸಾಧಕನ ಅಸ್ತಿತ್ವದಲ್ಲೇ ಒಂದು ಆಮೂಲಗ್ರಾದ ಬದಲಾವಣೆಯಾಗತ್ತೆ. ಇದನ್ನ ವಿವರಿಸೋಕೆ ಮೂಲಗಳು ಪರಮಪೂಜನೀಯ ಸದ್ಗುರು ಶ್ರೀ ವಲ್ಲಭ ಚೈತನ್ಯ ಮಹಾರಾಜರ ಅನುಭವವನ್ನೇ ಉದಾಹರಣೆಯಾಗಿ ಕೊಡ್ತವೆ. ಅವರ ಅನುಭವದಲ್ಲಿ ಏನಾಯಿತು? ಅವರ ಮಾಂಸಮಯ ಶರೀರವು ಮಂತ್ರಮಯ ಶರೀರವಾಯಿತು ಅಂತ ಮೂಲಗಳು ಹೇಳ್ತವೆ. ಇದು ಕಾವ್ಯಾತ್ಮಕ ವರ್ಣನೆಯ ಅಥವಾ ಅಕ್ಷರಶಃ ನಡೆದ ಘಟನೆಯ? ಒಂದು ಜೀವಂತ ದೇಹ ಮಂತ್ರದ ಶರೀರವಾಗಿ ಬದಲಾಗೋದು ಅಂದ್ರೆ ನಿಜವಾಗಿ ಏನು? ಮೂಲಗಳು ಇದನ್ನ ಅಕ್ಷರಶಃ ನಡೆದ ಘಟನೆ ಅಂತಾನೆ ವಿವರಿಸ್ತವೆ. ಇದಕ್ಕೆ ಒಂದು ಸುಂದರವಾದ ಹೋಲಿಕೆ ಇದೆ. ಒಂದು ಕಬ್ಬಿಣದ ತುಂಡನ್ನ ಬೆಂಕಿಯಲ್ಲಿ ನಿರಂತರವಾಗಿ ಕಾಯಿಸಿದರೆ ಏನಾಗತ್ತೆ? ಅದು ಕಾದ ಕೆಂಡದ ಹಾಗೆ ಕೆಂಪಾಗತ್ತೆ. ಕೊನೆಗೆ ಅದು ತಾನೇ ಬೆಂಕಿಯ ಸ್ವರೂಪವನ್ನ ತಾಳುತ್ತೆ. ಹೌದು. ಆಗ ಕಬ್ಬಣವನ್ನ ಮುಟ್ಟಿದ್ರೂ ಸುಡುತ್ತೆ, ಬೆಂಕಿಯನ್ನ ಮುಟ್ಟಿದ್ರೂ ಸುಡುತ್ತೆ. ಅವುಗಳ ಗುಣ ಒಂದೇ ಆಗಿರುತ್ತೆ. ನಿಖರವಾಗಿ. ಹಾಗೆಯೇ ನಿರಂತರ ಗಾಯತ್ರಿ ಉಪಾಸನೆಯ ತೀವ್ರತೆಯಿಂದ ಸಾಧಕರ ದೇಹದ ಪ್ರತಿ ಕಣವೂ ಆ ಮಂತ್ರದ ಚೈತನ್ಯದಿಂದ ತುಂಬಿ ಹೋಗುತ್ತೆ. ಓ. ಆಗ ಅವರ ದೇಹ ಕೇವಲ ರಕ್ತಮಾಂಸದ ತಡಿಕೆಯಾಗಿ ಉಳಿಯೋದಿಲ್ಲ. ಅದು ಮಂತ್ರದ, ಶಕ್ತಿಯ ಒಂದು ಜೀವಂತ ರೂಪವಾದತ್ತೆ. ಅವರ ಇರುವಿಕೆಯೇ ಒಂದು ಕಂಪನವಾಗತ್ತೆ. ಇದು ನಿಜಕ್ಕೂ ಕಲ್ಪನೆಗೆ ಮೀರಿದ ಸ್ಥಿತಿ. ಅಂದ್ರೆ ನಾನು ಸಾಧಕ, ಗಾಯತ್ರಿ ನನ್ನ ಆರಾಧ್ಯ ದೈವ ಅನ್ನೋ ದ್ವೈತ ಭಾವ ಸಂಪೂರ್ಣವಾಗಿ ಕರಗಿ ನಾನೇ ಗಾಯತ್ರಿ ಅನ್ನೋ ಅದ್ವೈತ ಸ್ಥಿತಿಯಲ್ಲಿ ವಿಲೀನವಾಗೋದು. ಒಂದಾಗೋದು. ಆದ್ರೆ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ. ಈ ಅದ್ವೈತ ಸ್ಥಿತಿಯನ್ನ ತಲುಪಿದ ನಂತರವೇ ನಮ್ಮ ಚರ್ಚೆಯ ಆರಂಭದ ಆ ಅಚ್ಚರಿಯ ಘಟನೆ ನಡೆಯೋದು. ಸರಿ, ಈಗ ನಾವು ಆ ಮುಖ್ಯವಾದ ಪ್ರಶ್ನೆಗೆ ಮರಳಿ ಬಂದಿದ್ದೇವೆ. ಸಾಧಕನೇ ದೈವವಾದ ಮೇಲೆ ಅಲ್ಲಿ ಪೂಜಿಸುವವರು ಯಾರು, ಪೂಜಿಸಲ್ಪಡುವವರು ಯಾರು? ಎಲ್ಲವೂ ಒಂದೇ ಆಗಿರುವಾಗ ಗಾಯತ್ರಿಯೇ ಸದ್ಗುರುಗಳನ್ನ ಆರಾಧಿಸಿದಳು ಅನ್ನೋ ಮಾತಿನ ಅರ್ಥವೇನು? ಇದು ಅದ್ವೈತದ ತತ್ವವನ್ನೇ ಮುರಿಯೋ ಹಾಗಿಲ್ವಾ? ಇದು ಅದ್ವೈತವನ್ನ ಮುರಿಯೋದಿಲ್ಲ. ಬದಲಿಗೆ ಅದರ ಅತ್ಯುತ್ತಮ ಅಭಿವ್ಯಕ್ತಿಯನ್ನ ತೋರಿಸುತ್ತೆ. ಇದರ ಆಂತರ್ಯ ಏನಂದ್ರೆ, ಸಾಧಕನು ತನ್ನ ಅಹಂಕಾರ, ತನ್ನ ನಾನು ಅನ್ನೋದನ್ನ ಸಂಪೂರ್ಣವಾಗಿ ಶೂನ್ಯಗೊಳಿಸಿ ತನ್ನನ್ನು ಒಂದು ಪರಿಶುದ್ಧವಾದ ಪಾತ್ರೆಯನ್ನಾಗಿ ಮಾಡ್ಕೊಂಡಾಗ ದೈವವು ಆ ಪಾತ್ರೆಯ ಮೂಲಕ ತನ್ನನ್ನು ತಾನು ಪರಿಪೂರ್ಣವಾಗಿ ಅಭಿವ್ಯಕ್ತಪಡಿಸಿಕೊಳ್ಳುತ್ತೆ. ಒಂದು ನಿಮಿಷ. ಅಂದ್ರೆ ಗಾಯತ್ರಿಯು ಸದ್ಗುರು ಅನ್ನೋ ವ್ಯಕ್ತಿಯನ್ನ ಪೂಜಿಸುತ್ತಿರ್ಲಿಲ್ಲ? ಅಲ್ಲ, ಗಾಯತ್ರಿಯು ಸದ್ಗುರುಗಳ ಮೂಲಕ ಪರಿಪೂರ್ಣವಾಗಿ ಅಭಿವ್ಯಕ್ತಗೊಳ್ಳುತ್ತಿದ್ದ ತನ್ನದೇ ಸ್ವರೂಪವನ್ನ ತಾನು ಆರಾಧಿಸುತ್ತಿದ್ದಳು. ಅದು ತನ್ನ ಪ್ರತಿಬಿಂಬಕ್ಕೆ ತಾನೇ ಸಲ್ಲಿಸ್ತಿದ್ದ ಗೌರವ. ಕನ್ನಡಿಯಲ್ಲಿ ಸುಂದರವಾದ ಮುಖ ಕಂಡಾಗ ನಾವು ಕನ್ನಡಿಯನ್ನ ಹೊಗಳೋದಿಲ್ಲ, ಮುಖವನ್ನ ಹೊಗಳುತ್ತೀವಿ. ಹೌದು, ನಿಜ. ಇಲ್ಲಿ ಸದ್ಗುರುಗಳು ಆ ಪರಿಶುದ್ಧ ಕನ್ನಡಿಯಾದ್ರು ಅಷ್ಟೇ. ಆಗ ಸಾಧಕ ಮತ್ತು ದೈವದ ನಡುವಿನ ವ್ಯತ್ಯಾಸವೇ ಅಳಿಸಿ ಹೋಗುತ್ತೆ. ವ್ಯಕ್ತಿಯೇ ದೈವದ ಅಭಿವ್ಯಕ್ತಿಯಾಗತ್ತೆ. ಅದ್ಭುತ. ಈಗ ಗೊಂದಲ ನಿವಾರಣೆ ಆಯಿತು. ಇದು ವ್ಯಕ್ತಿ ಪೂಜೆಯಲ್ಲ, ಬದಲಿಗೆ ವ್ಯಕ್ತಿಯ ಮೂಲಕ ನಡೆಯೋ ದೈವದ ಆತ್ಮಪೂಜೆ. ಹೌದು. ಈ ಒಂದು ತಿಳುವಳಿಕೆ ಗಾಯತ್ರಿ ಚೈತನ್ಯ ಅನ್ನೋ ಹೆಸರನ್ನ ಯಾಕೆ 173 ಬೇರೆ ಹೆಸರುಗಳಿಗಿಂತ ಶ್ರೇಷ್ಠ ಅಂತ ಆಯ್ಕೆ ಮಾಡಿದ್ರು ಅನ್ನೋದನ್ನ ಸ್ಪಷ್ಟಪಡಿಸುತ್ತೆ. ಇದು ಕೇವಲ ಒಂದು ನಾಮಪದವಲ್ಲ, ಇದೊಂದು ಕ್ರಿಯಾಪದ. ಹೌದು. ಗಾಯತ್ರಿಯ ಮೂಲಕ ಚೈತನ್ಯವನ್ನ ಜಾಗೃತಗೊಳಿಸಿ ಆ ಚೈತನ್ಯವೇ ತಾನಾಗುವ ಪ್ರಕ್ರಿಯೆ ಇದು. ಈ ಅನುಭವ ಕೇವಲ ಒಬ್ಬ ವ್ಯಕ್ತಿಗೆ ಸೀಮಿತವಾ ಅಥವಾ ಇದೊಂದು ಸಾರ್ವತ್ರಿಕ ತತ್ವವಾ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಹೌದು. ಇದು ಕೇವಲ ಸದ್ಗುರುಗಳ ಅನುಭವ ಅಥವಾ ಯಾರು ಬೇಕಾದರೂ ಈ ಪಥದಲ್ಲಿ ಸಾಗಬಹುದಾ? ಈ ಚೈತನ್ಯದ ಸ್ವರೂಪವೇನು? ಮೂಲಗಳ ಪ್ರಕಾರ ಇದೊಂದು ಸಂಪೂರ್ಣ ಸಾರ್ವತ್ರಿಕ ತತ್ವ. ವೇದಗಳು ಇದೇ ಬ್ರಹ್ಮಾಂಡವ್ಯಾಪಿ ಚೈತನ್ಯವನ್ನ ಉದ್ಗೀತ ಅಥವಾ ಸವಿತ್ರ ಅಂತ ಕರೀತವೆ. ಅದ್ರಿಂದಲೇ ಈ ಇಡೀ ಜಗತ್ತು ಬೆಳಕನ್ನ, ಜೀವವನ್ನ ಮತ್ತೆ ಬೆಳವಣಿಗೆಯನ್ನ ಪಡೀತಿದೆ. ಉದ್ಗೀತ ಈ ಪದವನ್ನ ಉಪನಿಷತ್ತುಗಳಲ್ಲಿ ಬಹಳಷ್ಟು ಬಳಸ್ತಾರೆ. ಇದರ ಸರಳವಾದ ಅರ್ಥ ಏನು? ಉದ್ಗೀತ ಅಂದ್ರೆ ಮೇಲಕ್ಕೆ ಹಾಡಿದ್ದು ಅಥವಾ ಶ್ರೇಷ್ಠವಾದ ಗಾಯನ. ಛಾಂದೋಗ್ಯೋಪನಿಷತ್ ಹೇಳುತ್ತೆ, ಓಂ ಇತ್ಯೇತದಕ್ಷರಮುದ್ಗೀತಮುಪಾಸೀತ. ಓಂ ಎಂಬ ನಾಶವಿಲ್ಲದ ಅಕ್ಷರವಾದ ಉದ್ಗೀತಮನ್ನೇ ಉಪಾಸಿಸಬೇಕು ಅಂತ.
ಈ ಓಂಕಾರವೇ ಬ್ರಹ್ಮಾಂಡದ ಮೂಲ ಕಂಪನ. ಆಧುನಿಕ ವಿಜ್ಞಾನ ಹೇಳೋ ಪ್ರೈಮೋಡಿಯಲ್ ವೈಬ್ರೇಷನ್ ಇದೇ ಇರ್ಬೋದು. ಇದೇ ಗಾಯತ್ರಿ, ಇದೇ ಚೈತನ್ಯ. ಅಂದ್ರೆ ವ್ಯಕ್ತಿಯೊಳಗಿನ ಚೈತನ್ಯದ ಜಾಗೃತಿ ಮತ್ತು ಬ್ರಹ್ಮಾಂಡದ ಮೂಲಕಂಪನ ಇವೆರಡೂ ಒಂದೇ. ಹೌದು. ಈ ಶಕ್ತಿಯ ಸ್ವರೂಪವನ್ನು ವರ್ಣಿಸುವಾಗಲೂ ಮೂಲಗಳು ವಿರೋಧಾಭಾಸಗಳನ್ನೇ ಬಳಸ್ತವೆ. ಅದು ಕೂಡ ಬಹಳ ಕುತೂಹಲಕಾರಿ. ಹೌದು. ಗಾಯತ್ರಿ ಪಂಜರದ 14ನೇ ಶ್ಲೋಕದಲ್ಲಿ ಅವಳನ್ನ 3 ವಿಧವಾಗಿ ವರ್ಣಿಸಲಾಗಿದೆ. ಅವಳು ಕಾಲಾಗ್ನಿಯಂತೆ ಉರಿಯುವವಳು, ಅಂದ್ರೆ ಪ್ರಳಯ ಕಾಲದ ವಿನಾಶಕಾರಿ ಬೆಂಕಿ. ಓಕೆ. ಕೋಟಿ ಸೂರ್ಯರಂತೆ ಪ್ರಕಾಶಮಾನಳು, ಅಂದ್ರೆ ಜ್ಞಾನದ ತೀಕ್ಷ್ಣವಾದ ಬೆಳಕು. ಮತ್ತು ಅದೇ ಸಮಯದಲ್ಲಿ ಕೋಟಿ ಚಂದ್ರದಂತೆ ತಂಪಾಗಿರುವವಳು, ಅಂದ್ರೆ ತಾಯಿಯ ಕಾರುಣ್ಯ ಮತ್ತು ಪಾಲನೆ. ಒಂದೇ ಶಕ್ತಿಯಲ್ಲಿ ಇಷ್ಟೊಂದು ವಿರುದ್ಧ ಗುಣಗಳು ಹೇಗೆ ಸಾಧ್ಯ? ವಿನಾಶದ ಬೆಂಕಿ ಮತ್ತೆ ಪೋಷಣೆಯ ತಂಪು ಎರಡೂ ಒಂದೇ ಕಡೆ ಇರೋದು ಹೇಗೆ? ಅಲ್ವಾ? ಇವು ಬೇರೆ ಬೇರೆ ಸಮಯದಲ್ಲಿ ಪ್ರಕಟ ಆಗ್ತಾವಾ ಅಥವಾ ಒಂದೇ ಸಮಯದಲ್ಲಿ ಇರ್ತಾವ? ಮೂಲಗಳ ದೃಷ್ಟಿಕೋನದಲ್ಲಿ ಇವು ಏಕಕಾಲದಲ್ಲಿ ಅಸ್ತಿತ್ವದಲ್ಲಿರ್ತವೆ. ಸೃಷ್ಟಿ ಮತ್ತು ಲಯ ಬೇರೆ ಬೇರೆ ಅಲ್ಲ. ಒಂದು ಪರಮಾಣುವಿನೊಳಗೆ ಸೃಷ್ಟಿಯ ಮತ್ತು ನಾಶದ ಅಪಾರ ಶಕ್ತಿ ಅಡಗಿರೋ ಹಾಗೆ. ಹೌದು. ಈ ಮೂಲ ಚೈತನ್ಯವು ಒಂದೇ ಸಮಯದಲ್ಲಿ ಸೃಷ್ಟಿಸುವ, ಪಾಲಿಸುವ ಮತ್ತು ಲಯಗೊಳಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಅದು ಉಗ್ರವೂ ಹೌದು, ಸೌಮ್ಯವೂ ಹೌದು. ಎರಡೂ ಒಂದೇ ಸತ್ಯದ 2 ಮುಖಗಳು. ಹಾಗಾದ್ರೆ ಇವತ್ತಿನ ಈ ಆಳವಾದ ಚರ್ಚೆಯ ಸಾರಾಂಶವನ್ನ ಒಮ್ಮೆ ನೋಡೋಣ. ನಾವು ಒಂದು ಗೊಂದಲಕಾರಿ ಪ್ರಶ್ನೆಯೊಂದಿಗೆ ಶುರು ಮಾಡಿದ್ವಿ. ದೇವತೆಯೇ ಭಕ್ತನನ್ನ ಹೇಗೆ ಪೂಜಿಸೋಕ್ ಸಾಧ್ಯ? ಹೌದು. ಆ ಪ್ರಶ್ನೆಗೆ ಉತ್ತರ ಹುಡುಕ್ತಾ ನಾವು ಗಾಯತ್ರಿಯನ್ನ ಕೇವಲ ಒಂದು ಮಂತ್ರವಾಗಿ ನೋಡದೆ ಸರ್ವ ಆಧ್ಯಾತ್ಮಿಕ ಮಾರ್ಗಗಳ ಮೂಲವಾದ ಒಂದು ಸಾರ್ವತ್ರಿಕ ತತ್ವವಾಗಿ ಅರ್ಥ ಮಾಡ್ಕೊಂಡ್ವಿ. ನಂತರ ಚೈತನ್ಯವನ್ನ ಕೇವಲ ಪ್ರಜ್ಞೆ ಅನ್ನದೆ ಕರ್ಮರಹಿತ ಅಂದ್ರೆ ಸ್ಥಿರ ಮತ್ತು ಕರ್ಮಸಹಿತ ಅಂದ್ರೆ ಕ್ರಿಯಾತ್ಮಕ ಈ ದ್ವಂದ್ವ ಸ್ವಭಾವದ ಸ್ವಯಂ ಪ್ರಕಾಶಿತ ಶಕ್ತಿಯಾಗಿ ನೋಡಿದ್ವಿ. ಹೌದು. ಆನಂತರ ಇವೆರಡರ ಸಂಯೋಗವಾದ ಗಾಯತ್ರಿ ಚೈತನ್ಯ ಅನ್ನೋದು ಹೇಗೆ ಸಾಧಕರ ಭೌತಿಕ ದೇಹವನ್ನ ಮಂತ್ರಮಯ ಶರೀರವನ್ನಾಗಿ ಪರಿವರ್ತಿಸುತ್ತೆ ಅನ್ನೋದನ್ನ ಸದ್ಗುರುಗಳ ಅನುಭವದ ಮೂಲಕ ತಿಳ್ಕೊಂಡ್ವಿ. ಮತ್ತು ಅಂತಿಮವಾಗಿ ನಮ್ಮ ಮೂಲ ಪ್ರಶ್ನೆಗೆ ಉತ್ತರ ಕಂಡುಕೊಂಡ್ವಿ. ದೇವತೆಯು ಭಕ್ತನನ್ನ ಪೂಜಿಸೋದು ಅಂದ್ರೆ ಪರಿಶುದ್ಧವಾದ ಪಾತ್ರೆಯಂತಾದ ಸಾಧಕನ ಮೂಲಕ ಅಭಿವ್ಯಕ್ತಗೊಂಡ ತನ್ನದೇ ಪರಿಪೂರ್ಣ ಸ್ವರೂಪಕ್ಕೆ ತಾನೇ ಸಲ್ಲಿಸೋ ಗೌರವ ಅಂತ ತಿಳಿದುಕೊಂಡ್ವಿ. ಅದು ಅದ್ವೈತದ ಒಂದು ಅದ್ಭುತವಾದ ಪ್ರಾಯೋಗಿಕ ವಿವರಣೆ. ಖಂಡಿತ. ಒಟ್ಟಿನಲ್ಲಿ ಗಾಯತ್ರಿ ಚೈತನ್ಯ ಅನ್ನೋದು ಕೇವಲ ಒಂದು ಪುಸ್ತಕದ ಹೆಸರಲ್ಲ. ಅದೊಂದು ಜೀವಂತ ಬ್ರಹ್ಮಾಂಡವ್ಯಾಪಿ ತತ್ವ. ಅದು ಪ್ರತಿಯೊಬ್ಬರಲ್ಲೂ ಸುಪ್ತವಾಗಿರೋ ಒಂದು ಅಪಾರ ಸಾಧ್ಯತೆ ಅನ್ನೋದನ್ನ ಈ ಮೂಲಗಳು ಒತ್ತಿ ಹೇಳ್ತಾವೆ. ಹೌದು. ಕೊನೆಯದಾಗಿ ಕೇಳುಗರಿಗೆ ಒಂದು ಆಲೋಚನೆಯನ್ನ ಬಿಟ್ಟು ಹೋಗೋಣ. ಖಂಡಿತ. ಈ ಮೂಲಗರ ಪ್ರಕಾರ ಪರಮಾತ್ಮನು ತಾನು ಸೃಷ್ಟಿಸಿದ ಸರ್ವದರಲ್ಲಿಯೂ ಚೈತನ್ಯ ರೂಪದಿಂದ ಪ್ರವೇಶಿಸಿದ್ದಾನೆ. ಈ ಚೈತನ್ಯ ಶಕ್ತಿಯು ಕೇವಲ ಮನುಷ್ಯರಲ್ಲಿ, ಪ್ರಾಣಿಗಳಲ್ಲಿ ಮಾತ್ರವಲ್ಲ, ಒಂದು ಕಲ್ಲಿನಲ್ಲೂ ಒಂದು ನೀರಿನ ಹನಿಯಲ್ಲೂ ನೆಲೆಸಿದೆ. ಹೌದು, ಸರ್ವವೂ ಚೈತನ್ಯಮಯ. ಹಾಗಾದ್ರೆ ನಮ್ಮ ಒಳಗಿರೋ ಅದೇ ಚೈತನ್ಯ ಒಂದು ಕಲ್ಲಿನಲ್ಲೂ ಇದೆ ಅನ್ನೋ ಅರಿವು ನಾವು ಈ ಪ್ರಪಂಚವನ್ನ ಮತ್ತು ಅದರಲ್ಲಿ ನಮ್ಮ ಸ್ಥಾನವನ್ನ ನೋಡುವ ದೃಷ್ಟಿಕೋನವನ್ನ ಹೇಗೆ ಬದಲಾಯಿಸಬಹುದು? ಯೋಚಿಸಿ.